ಹೆಣ್ಮಗಳಿಗೆ 20 ವರ್ಷ, ಆತನಿಗೆ 40 ವರ್ಷ. ಜೊತೆಗೆ ಇಬ್ಬರು ಹೆಂಡತಿಯರನ್ನ ಬಿಟ್ಟಿದ್ದ. ಈತನನ್ನ ಮೆಚ್ಚಿ ಮದುವೆ ಆಗ್ತಾ ಇದ್ದಂತೆ ಹುಡುಗಿಯ ಅಣ್ಣ ರಾಕ್ಷಸನಾಗಿದ್ದಾನೆ. ತಂಗಿಯನ್ನ ಹುಡುಕಿಕೊಂಡು ಹೋದವ ಹುಡುಗನ ತಾಯಿಯ ಕತೆ ಮುಗಿಸಿದ್ದಾನೆ. 20 ವರ್ಷದ ಹುಡುಗಿ ಜೊತೆ ಲವ್, ಮದುವೆ ಆಗಿದ್ದ 40ರ ಅಂಕಲ್. ಇಬ್ಬರು ಹೆಂಡಿರ ಬಿಟ್ಟವನ ಜೊತೆ ಮದುವೆ ನಡೆದಿದ್ದು ಘನಘೋರ. ಮನುಷ್ಯತ್ವ ಅನ್ನೋದು ಸತ್ತೋಗಿ ತುಂಬಾ ವರ್ಷಗಳೇ ಆಗೋಯ್ತು ಬಿಡಿ. ಮನೆತನ ಮರ್ಯಾದೆ ಅಂತ ಬಂದ್ರೆ ಜೀವ ಬಿಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಜೀವ ತೆಗೆಯೋದಕ್ಕೂ ಹೆಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ತನ್ನ ತಂಗಿಯನ್ನ ಅಂಕಲ್ ಒಬ್ಬ ಪಟಾಯಿಸಿ ಮದುವೆ ಆದ ಅಂತ ಜಿದ್ದಿಗೆ ಬಿದ್ದ ಅಣ್ಣ ಮಾಡಬಾರದ ಕೃತ್ಯ ಮಾಡಿದ್ದಾನೆ. ತನ್ನ ತಂಗಿ ಜೊತೆ 3ನೇ ಮದುವೆಯಾದವನ ತಾಯಿಯನ್ನೇ ಸುಟ್ಟು ಹಾಕಿದ್ದಾರೆ. ಈ ವೃದ್ಧೆಯ ಹೆಸರು ಲಕ್ಷ್ಮೀದೇವಮ್ಮ. ತನ್ನದಲ್ಲದ ತಪ್ಪಿಗೆ ಜೀವ ಬಿಟ್ಟ ನತದೃಷ್ಟವಂತೆ. ಇವರ ಮಗ ಪುರುಷೋತ್ತಮ್ಗೆ ಈಗಾಗಲೇ 2 ಮದುವೆಯಾಗಿ ಒಬ್ಬಂಟಿ ಜೀವನ ನಡೆಸುತ್ತಿದ್ದ. ಈ ಮಧ್ಯೆ 20 ವರ್ಷದ ಶ್ರಾವಣಿ ಅನ್ನೋ ಹೆಣ್ಮಗಳನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದ. ಆಕೆ ಕೂಡ ಈತನ ಪ್ರೀತಿಯಲ್ಲಿ ಬಿದ್ದಿದ್ಲು. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗಿ ಮಗಳಿಗೆ ವಾರ್ನಿಂಗ್ ಸಹ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಸೊಪ್ಪು ಹಾಕದ ಶ್ರಾವಣಿ ಪುರುಷೋತ್ತಮ್ ಜೊತೆ ಕದ್ದು ಮುಚ್ಚಿ ಮದುವೆಯಾಗಿದ್ಲು. ಇದು ಶ್ರಾವಣಿ ಸಹೋದರರ ಪಿತ್ತ ನೆತ್ತಿಗೇರಿಸಿದೆ. ಮಾರ್ಚ್ 20ನೇ ತಾರೀಕು ಪುರುಷೋತ್ತಮ್ ಮನೆಗೆ ಬಂದ ಒಂದಿಷ್ಟು ಮಂದಿ ನಿಮ್ಮ ಮಗ ಹಾಗೂ ಸೊಸೆ ಎಲ್ಲಿ ಅಂತ ವಿಚಾರಿಸಿದ್ದಾರೆ. ಆಗ ಮನೆಯಲ್ಲೇ ಇದ್ದ ಲಕ್ಷ್ಮೀದೇವಿ ಯಾರೂ ಇಲ್ಲ ಅಂತ ಹೇಳಿ ಕಳಿಸಿದ್ರು. ಮತ್ತೆ ಮಧ್ಯರಾತ್ರಿ ಮನೆಗೆ ಬಂದವರು ಪುರುಷೋತ್ತಮ್ ಹಾಗೂ ಶ್ರಾವಣಿ ಬಗ್ಗೆ ವಿಚಾರಿಸಿದ್ದಾರೆ. ಆಗಲೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದವರು ತಾವು ತಂದಿದ್ದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಚಿಂತಾಮಣಿ ಪೊಲೀಸರು ಅಸಲಿ ಕಹಾನಿ ಬಯಲಿಗೆಳೆದಿದ್ದಾರೆ. ಶ್ರಾವಣಿ ಸಹೋದರ ನವೀನ್ ಹಾಗೂ ಆತನ ಸ್ನೇಹಿತನೇ ಈ ದುಷ್ಕೃತ್ಯ ಎಸಗಿದ್ದು ಅನ್ನೋದು ಗೊತ್ತಾಗಿದೆ. ಇತ್ತ 4 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಹಿರಿಯ ಜೀವ ಇವತ್ತು ಕೊನೆಯುಸಿರೆಳೆದಿದೆ. ವಿನೋದ್ ಮತ್ತು ನವೀನ್ಗೆ ಅರೆಸ್ಟ್ ಮಾಡಿದ್ದೀವಿ. ಇಬ್ಬರು ಜನ ಹುಡುಗಿದು ಬ್ರದರ್ಸ್ ಇದ್ದಾರೆ. ಯಾರ ಜೊತೆ ವಿಕ್ಟಿಮ್ದು ಮಗ ಮದುವೆ ಮಾಡಿದ್ದಾರೆ ಅವರದು ಬ್ರದರ್ಸ್ ಇದ್ದಾರೆ. ಈ ಇಬ್ಬರು ಜನ ಅವರು ಅದನ್ನು ಅಲ್ಲಿ ಹೋಗಿ ಅವ್ರ ಮೇಲೆ ಪೆಟ್ರೋಲ್ ಅವ್ರ ಮೇಲೆ ಪೋರ್ ಮಾಡಿ ಮೇಲೆ ಸ್ವಲ್ಪ ಬೆಂಕಿ ಹಚ್ಚಿತ್ತು. 35% ಬನ್ಸ್ ಆಗಿತ್ತು ಆ ಲೇಡಿಗೆ. ಬಟ್ ಈಗ ಟ್ರೀಟ್ಮೆಂಟ್ ಟೈಮಲ್ಲಿ ಡೆತ್ ಆಗಿದೆ. ಸೊ ಈ ಕೇಸ್ಗೆ ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆರೋಪಿಗೆ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಒಟ್ನಲ್ಲಿ ತಂಗಿ ಜೊತೆ ಮದುವೆಯಾದ ಅಂತ ಜಿದ್ದಿಗೆ ಬಿದ್ದವ ಅಮಾಯಕಿಯ ಜೀವ ತೆಗೆದಿದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟವ ಕಂಬಿ ಹಿಂದೆ ಸೇರುವಂತಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.